ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೆಲವು ಮಹಿಳಾ ನಾಯಕಿಯರು ತಮ್ಮ ಪ್ರಭಾವದಿಂದ ಇಡೀ ರಾಜಕೀಯ ದಿಕ್ಕನ್ನೇ ಬದಲಿಸಿದ್ದಾರೆ. ಅಂಥವರಲ್ಲಿ ಶೋಭಾ ಕರಂದ್ಲಾಜೆಯವರು ಒಬ್ಬರು. ಒಂದು ಕಡೆ RSSನ ಸದಸ್ಯೆಯಾಗಿ ರಾಜಕೀಯಕ್ಕೆ ಪ್ರವೇಶಿಸಿ ಹಂತ ಹಂತವಾಗಿ ಬೆಳೆದು ಇಂದು ಕೇಂದ್ರ ಸಚಿವೆ ಸ್ಥಾನದವರೆಗೂ ಬೆಳೆದಿದ್ದಾರೆ. ಇನ್ನೊಂದು ಕಡೆ ವಿವಾದಗಳು ಮತ್ತು ರಹಸ್ಯ ಸಂಬಂಧಗಳ ಆರೋಪಗಳ ಸುಳಿಯಲ್ಲಿ ಸಿಲುಕಿ ಸದಾ ಚರ್ಚೆಯಲ್ಲೂ ಕೂಡ ಇರ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಶೋಭಾ ಕರಂದ್ಲಾಜೆಯವರ ಇಡೀ ಜೀವನದ ಬಗ್ಗೆ ನೋಡ್ತಾ ಹೋಗೋಣ. ಇವರ ಆರಂಭಿಕ ಜೀವನ, ವಿದ್ಯಾಭ್ಯಾಸ ಹೇಗಿತ್ತು, ಬಿಜೆಪಿಯಲ್ಲಿ ಇವರ ರಾಜಕೀಯ ಪಯಣ ಹೇಗೆ ಶುರುವಾಯಿತು, ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ರಾಜಕೀಯ ಗುರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಜೊತೆಗಿನ ಸಂಬಂಧ, ಇವರಿಬ್ಬರ ಕುರಿತು ಸಾರ್ವಜನಿಕ ವಲಯದಲ್ಲಿ ಎದ್ದಿದ್ದ ಮದುವೆ ವಿವಾದದ ಹಿಂದಿನ ಅಸಲಿ ಸತ್ಯವೇನು ಅನ್ನೋದನ್ನ ನೋಡೋಣ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಶೋಭಾ ಕರಂದ್ಲಾಜೆಯವರು ಇವತ್ತು ರಾಷ್ಟ್ರ ರಾಜಕಾರಣದವರೆಗೂ ಬೆಳೆದದ್ದು ಹೇಗೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶೋಭಾ ಕರಂದ್ಲಾಜೆಯವರ ಆರಂಭಿಕ ಜೀವನವು ಕರಾವಳಿ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಸಿದ್ಧಾಂತ ಮತ್ತು ಶಿಕ್ಷಣದ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಶೋಭಾ ಕರಂದ್ಲಾಜೆಯವರು 1966ರ ಅಕ್ಟೋಬರ್ 23ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಾರ್ವಕ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಮೋನಪ್ಪ ಗೌಡ ಮತ್ತು ತಾಯಿ ಪೂವಕ್ಕ. ಆ ಕಾಲಘಟ್ಟದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡದ ಸಮಾಜದಲ್ಲಿ ಬೆಳೆದರೂ ಶೋಭಾ ಕರಂದ್ಲಾಜೆಯವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಇವರು ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ BA ಪದವಿಯನ್ನ ಪೂರ್ಣಗೊಳಿಸಿದರು. ಅನಂತರ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ರೋಶಿನಿ ನಿಲಯದಿಂದ MSW ಅನ್ನು 1990ರಲ್ಲಿ ಪೂರ್ಣಗೊಳಿಸಿದರು. ನಂತರ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು 1996ರಲ್ಲಿ ಪೂರ್ಣಗೊಳಿಸಿದರು. ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡಿತಾ ಇರುವಾಗಲೇ ಶೋಭಾ ಕರಂದ್ಲಾಜೆಯವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ RSSನ ಸಂಪರ್ಕಕ್ಕೆ ಬರ್ತಾರೆ. ಇವರು ಸಂಘ ಪರಿವಾರದ ಪೂರ್ಣಾವಧಿಯಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸವನ್ನ ಮಾಡ್ತಾರೆ. ರಾಜಕೀಯಕ್ಕೆ ಪ್ರವೇಶಿಸುವ ನಿರ್ಧಾರ ಮಾಡಿದಾಗಲೂ ಕೂಡ RSSನ ಸಿದ್ಧಾಂತ ಮತ್ತು ಸಂಘಟನಾ ಶಿಸ್ತು ಇವರಿಗೆ ಆರಂಭಿಕ ಪ್ರೇರಣೆಯನ್ನ ನೀಡಿತು. ಸಮಾಜಶಾಸ್ತ್ರ ಮತ್ತು ಸಮಾಜ ಕಾರ್ಯದಲ್ಲಿ ಉನ್ನತ ಪದವಿಗಳೊಂದಿಗೆ ಸಂಘ ಪರಿವಾರದ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದು ಇವರ ರಾಜಕೀಯ ಪಯಣಕ್ಕೆ ಭದ್ರ ಬುನಾದಿಯನ್ನ ಹಾಕ್ತು. ಇವರ ಈ ಜ್ಞಾನವು ನಂತರದ ದಿನಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಂತಹ ಪ್ರಮುಖ ಆಡಳಿತಾತ್ಮಕ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಅಗತ್ಯವಾದ ಆಳವಾದ ತಿಳುವಳಿಕೆಯನ್ನ ನೀಡಿತು. ಈ ಸಂಘಟನಾ ಶಿಸ್ತು ಮತ್ತು ಶೈಕ್ಷಣಿಕ ಹಿನ್ನೆಲೆಯು ಬಿಜೆಪಿಯಂತಹ ಸಿದ್ಧಾಂತ ಪ್ರೇರಿತ ಪಕ್ಷದಲ್ಲಿ ಶೀಘ್ರ ಬೆಳವಣಿಗೆಗೆ ಪ್ರಮುಖ ಅಂಶವಾಯಿತು. ಶೋಭಾ ಕರಂದ್ಲಾಜೆಯವರ ರಾಜಕೀಯ ಜೀವನವು 1990ರ ದಶಕದ ಮಧ್ಯಭಾಗದಲ್ಲಿ ಆರಂಭವಾಯಿತು. ಕರ್ನಾಟಕದಲ್ಲಿ ಬಿಜೆಪಿಯ ಉದಯದೊಂದಿಗೆ ಸದೃಢವಾಯಿತು. ಶೋಭಾ ಕರಂದ್ಲಾಜೆಯವರು 1994ರಲ್ಲಿ ಬಿಜೆಪಿ ಪಕ್ಷ ಸೇರುವ ಮೂಲಕ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994ರಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಶಾಕುಂತಲಾ ಶೆಟ್ಟಿಯವರ ಒಡನಾಟದಿಂದಾಗಿ ರಾಜಕೀಯ ಪ್ರವೇಶ ಮಾಡಿದರು. 1997ರಲ್ಲಿ ಇವರು ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾದರು. 1999ರಲ್ಲಿ BS ಯಡಿಯೂರಪ್ಪ ಅವರ ಸಂಕಲ್ಪ ರಥಯಾತ್ರೆಯಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿದರು. 2000ನೇ ಇಸವಿಯಲ್ಲಿ ಇವರು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿಯನ್ನ ಪಡೆದರು. ಸಂಘಟನಾ ಕ್ಷೇತ್ರದಲ್ಲಿನ ಪರಿಶ್ರಮದ ನಂತರ ಶೋಭಾ ಕರಂದ್ಲಾಜೆ ಅವರಿಗೆ 2004ರಲ್ಲಿ ವಿಧಾನ ಪರಿಷತ್ತು ಸದಸ್ಯೆಯಾಗಲು ಅವಕಾಶ ಒದಗಿತ್ತು. 2008ರಲ್ಲಿ ಇವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯಾಗಿ ಆಯ್ಕೆಯಾದರು. ಶಾಸಕಿಯಾಗಿ ಆಯ್ಕೆಯಾದ ತಕ್ಷಣ 2008ರ ಮೇ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ನೇತೃತ್ವದ ಕರ್ನಾಟಕದ ಮೊದಲ ಬಿಜೆಪಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಕೇವಲ 18 ತಿಂಗಳ ಆಡಳಿತದಲ್ಲಿ ಇವರ ನೇತೃತ್ವದ RDPR ಸಚಿವಾಲಯವು ಕೇಂದ್ರದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಜ್ಯ ಎಂಬ ಪ್ರಶಸ್ತಿಯನ್ನ ಗಳಿಸಿತು. ಇನ್ನು ರಾಜಕೀಯ ಪ್ರವೇಶಕ್ಕೂ ಮುನ್ನ ಶೋಭಾ ಕರಂದ್ಲಾಜೆಯವರು ಪರಿಸರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ರು. ಕುಮಾರಧಾರಾ ನದಿಗೆ ಅಣೆಕಟ್ಟು ಕಟ್ಟುವ ಯೋಜನೆಯನ್ನ ವಿರೋಧಿಸಿ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನದಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡರು.
ಎತ್ತಿನಹೊಳೆ ಯೋಜನೆಯ ವಿರುದ್ಧದ ಹೋರಾಟದಿಂದ ಇವರು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದರು. ಇನ್ನು ಶೋಭಾ ಕರಂದ್ಲಾಜೆಯವರ ರಾಜಕೀಯ ಜೀವನವು BS ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುತ್ತೆ. ಈ ಸಂಬಂಧವು ಇವರ ವೃತ್ತಿ ಜೀವನಕ್ಕೆ ವೇಗವನ್ನು ನೀಡಿದ್ರೂ ಕೂಡ ಅನೇಕ ರಾಜಕೀಯ ಬಿಕ್ಕಟ್ಟುಗಳು ಮತ್ತು ವೈಯಕ್ತಿಕ ವಿವಾದಗಳಿಗೆ ಮೂಲ ಕಾರಣವಾಯಿತು. BS ಯಡಿಯೂರಪ್ಪ ಅವರನ್ನು ಶೋಭಾ ಕರಂದ್ಲಾಜೆಯವರು ತಮ್ಮ ರಾಜಕೀಯ ಗುರು ಎಂದು ಪರಿಗಣಿಸಿದ್ರು. ಈ ಆಪ್ತತೆಯಿಂದಾಗಿ ಇವರು ಅತಿ ವೇಗವಾಗಿ ಉನ್ನತ ಹುದ್ದೆಗಳನ್ನು ಏರಲು ಸಾಧ್ಯವಾಯಿತು. 2009ರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರವು ಪ್ರಬಲ ರೆಡ್ಡಿ ಸಹೋದರರ ನೇತೃತ್ವದ ಗುಂಪುಗಾರಿಕೆಯಿಂದ ತೀವ್ರ ಬಂಡಾಯವನ್ನು ಎದುರಿಸಿತು. ಮುಖ್ಯಮಂತ್ರಿಯನ್ನು ಉಳಿಸಲು ರಾಜಿ ಸೂತ್ರವಾಗಿ ಬಂಡಾಯಗಾರರು ಶೋಭಾ ಕರಂದ್ಲಾಜೆಯವರನ್ನು ಸಚಿವ ಸಂಪುಟದಿಂದ ತೆಗೆದುಹಾಕಬೇಕೆಂದು ಒತ್ತಾಯಿಸಿದರು. ಇವರು ಯಡಿಯೂರಪ್ಪ ಸಂಪುಟದಲ್ಲಿದ್ದ ಏಕೈಕ ಮಹಿಳಾ ಸಚಿವೆಯಾಗಿದ್ದರು ಮತ್ತು ಬಂಡಾಯಗಾರರು ಇವರು ಇತರ ಸಚಿವಾಲಯಗಳ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈ ಒತ್ತಡದ ಕಾರಣ ನವೆಂಬರ್ 9, 2009ರಂದು ಶೋಭಾ ಕರಂದ್ಲಾಜೆಯವರು ರಾಜೀನಾಮೆಯನ್ನ ನೀಡಬೇಕಾಯಿತು. ಅನೇಕ ರಾಜಕೀಯ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ಯಡಿಯೂರಪ್ಪ ಅವರು 2011ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ 2012ರಲ್ಲಿ ಬಿಜೆಪಿ ತೊರೆದು ಕರ್ನಾಟಕ ಜನತಾ ಪಕ್ಷವನ್ನು ಸ್ಥಾಪಿಸಿದಾಗ ಶೋಭಾ ಕರಂದ್ಲಾಜೆಯವರು ತಮ್ಮ ಸಚಿವ ಸ್ಥಾನವನ್ನು ತ್ಯಜಿಸಿ ಯಡಿಯೂರಪ್ಪ ಅವರಿಗೆ ಬೆಂಬಲವನ್ನು ನೀಡಿದರು ಹಾಗೂ ಕೆಜೆಪಿಯ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡರು. ಇನ್ನು ಶೋಭಾ ಕರಂದ್ಲಾಜೆ ಮತ್ತು BS ಯಡಿಯೂರಪ್ಪ ಅವರ ನಡುವೆ ವೈಯಕ್ತಿಕ ಸಂಬಂಧವಿದೆ ಎಂಬ ವಿವಾದವು ಹಲವು ಬಾರಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಈ ವಿವಾದವು 2016ರ ಅಕ್ಟೋಬರ್ನಲ್ಲಿ ಕೆಜೆಪಿಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಪದ್ಮನಾಭ ಪ್ರಸನ್ನ ಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆಯವರು ಕೇರಳದ ಭಗವತಿಯಮ್ಮ ದೇವಸ್ಥಾನದಲ್ಲಿ ಗುಪ್ತವಾಗಿ ಮದುವೆಯಾಗಿದ್ದಾರೆ ಮತ್ತು ಈ ಕುರಿತು ವಿಡಿಯೋ CD ತಮ್ಮ ಬಳಿ ಇದೆ ಎಂದು ಹೇಳಿಕೊಂಡಾಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಇನ್ನು 2019ರಲ್ಲಿ ಆದಾಯ ತೆರಿಗೆ ಇಲಾಖೆಯ ವಶದಲ್ಲಿರುವ ಯಡಿಯೂರಪ್ಪ ಅವರ ಖಾಸಗಿ ಡೈರಿಯ ಕೆಲವು ಪುಟಗಳನ್ನು ಆಧರಿಸಿ ಕೆಲವು ವರದಿಗಳು ಹೊರಬಂದಿದ್ವು. ಈ ವರದಿಯ ಪ್ರಕಾರ ಯಡಿಯೂರಪ್ಪ ಅವರು ತಮ್ಮ ಪತ್ನಿ ಮೈತ್ರಿ ದೇವಿಯವರ ನಿಧನದ ನಂತರ ಉಂಟಾದ ಒಂಟಿತನದಿಂದಾಗಿ ಕೇರಳದಲ್ಲಿ ಶೋಭಾ ಕರಂದ್ಲಾಜೆಯವರನ್ನು ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದು ಅವರನ್ನು ಕಾಯ ವಾಚ ಮನಸ ತಮ್ಮ ಪತ್ನಿ ಎಂದು ಸ್ವೀಕರಿಸಿರುವುದು ಎಂದು ಬರೆದಿದ್ದಾರೆ ಎನ್ನಲಾಗಿತ್ತು. ಈ ಆರೋಪಗಳು ಸಾರ್ವಜನಿಕವಾಗಿ ಸುದ್ದಿಯಾದಾಗ ಶೋಭಾ ಕರಂದ್ಲಾಜೆಯವರು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾರೋ ಹುಚ್ಚರು ಆ ಡೈರಿಯನ್ನು ಬರೆದಿರಬೇಕು ಎಂದು ಹೇಳಿಕೆಯನ್ನು ನೀಡಿ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದರು. ಇನ್ನು ಯಡಿಯೂರಪ್ಪ ಅವರು ಹಾಗೂ ಅವರ ಮಗ ವಿಜಯೇಂದ್ರ ಅವರು ಕೂಡ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದರು. ಸದ್ಯಕ್ಕೀಗ ಶೋಭಾ ಕರಂದ್ಲಾಜೆಯವರು ಕೇಂದ್ರ ಸಚಿವರಾಗಿದ್ದರೆ ಯಡಿಯೂರಪ್ಪ ಅವರು ರಾಜಕೀಯ ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.